ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಭಾಸ್ಕರ್ ಅವರು ಚಾನಲಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಕೂತ್ಕೊಂಡು ಅವರು ನಮ್ಮ ಫಿನಿಕ್ಸ್ ಸಿನಿಮಾ ಬಗ್ಗೆ ಮತ್ತು ನಮ್ಮ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡ್ಕೋತಾ ಇದ್ದಾರೆ. ಸೊ ಆ ವಿಷಯದ ಬಗ್ಗೆ ಒಂದು ಚರ್ಚೆ ಮಾಡಿ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದೆ. ಥ್ಯಾಂಕ್ ಯು, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೇಳಿ, ಅದೇ ಏನು ಪ್ರಚಾರ ಏನಾದ್ರು? ನಮ್ಮ ಫಿನಿಕ್ಸ್ ಅನ್ನೋ ಸಿನಿಮಾ 2023 ಶುರು ಮಾಡಬೇಕಾದ್ರೆ ನಾನು ಅವ್ರ ಹತ್ರ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದ್ದೆ, ಸ್ವಲ್ಪ ನನಗೆ ಹಣ ಸಹಾಯ ಮಾಡಿ ನನ್ನ ಸಿನಿಮಾಗೆ ಬೇಕು, ನಾನು ಬಿಫೋರ್ ವಾಪಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವ್ರ ಹತ್ರ ಕಾಸು ತೊಗೊಂಡಿದ್ದೆ. ಪಿಕ್ಚರ್ ಶುರು ಮಾಡಿದ್ವಿ, ಎಲ್ಲ ಇದೆಲ್ಲ ಮಾಡಿದ್ವಿ. ನಮ್ಮ ಹತ್ರ ಇರೋವಂಥ ಆಮೇಲೆ ನಮ್ಮ ಮಿಸ್ಸಸ್ ಅವರು ಕೂಡ ಕೆಲವರು ಅವ್ರ ಫ್ರೆಂಡ್ ಸರ್ಕಲಲ್ಲೆಲ್ಲ ನಮ್ಗೆ ಈಸ್ಕೊಟ್ಟು. ಆಮೇಲೆ ಇವತ್ತು ಒಂದು ಪ್ರೊಡಕ್ಷನ್ ಮಾಡೋದು ತುಂಬ ಕಷ್ಟ ಇದೆ, ಅದರಲ್ಲೂ ಸ್ಟ್ರೈಟ್ ಪಿಕ್ಚರ್ ಮಾಡೋದು ತುಂಬಾ ಕಷ್ಟ. ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಹೊಸ ಸ್ಟ್ರೈಟ್ ಪಿಕ್ಚರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ಇದರಲ್ಲಿ ನಾನೇನು ದೊಡ್ಡ ನಟರನ್ನ ಹಾಕ್ಕೊಂಡೇನು ಸಿನಿಮಾ ಮಾಡಿಲ್ಲ, ಎಲ್ಲ ಅಪ್ಕಮಿಂಗ್ ಕಲಾವಿದಗಳನ್ನ ಹಾಕ್ಕೊಂಡು. ಬಟ್ ಸಿನಿಮಾಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅಂತ ತುಂಬ ಖರ್ಚು ಮಾಡಿ ಸಿನಿಮಾ ಮಾಡಿದ್ವಿ. ಸೊ ಈ ಇದರಲ್ಲಿ ಅವ್ರು ಇತ್ತೀಚೆಗೆ ಭಾಸ್ಕರ್ ಅವ್ರಿಗೆ ಅಲ್ಲಿ ಫಸ್ಟು ಮಾಡ್ತಾನೆ ಅವರು ನಾನು ಹೀರೋ ಅಂತೇಳಿ ಕೆಲವು ಪತ್ರಿಕೆಗಳಲ್ಲಿ ಅವರೇ ಹೇಳ್ಕೊಂಡು ಅದು ಪತ್ರಿಕೆಯಲ್ಲಿ ಹಾಕಿಸ್ಕೊಂಡಿದ್ರು. ಸೊ ಆ ಒಂದು ವಿಷಯನ ನಾನು ಕೇಳಿದೆ, ನೀವೇನಕ್ಕೆ ಈ ಥರ ಮಾಡೋಕ್ಕೆ ಹೋದ್ರಿ ಅಂತ. ನಮ್ಮ ಎಲ್ಲ ಸಿನಿಮಾಗಳಿಗೂ ಫೈನಾನ್ಸ್ ಮಾಡಿರೋದು ನಿರಂಜನ್ ಸರ್ ಅಂತ, ದೊಡ್ಡ ಫೈನಾನ್ಸರ್ ಅವರು. ಆ್ಯಕ್ಚುಲಿ ಅವರೇ ಮಾಡೋದು ನಮ್ಮ ಪಿಕ್ಚರ್ಗೆ. ಅವರು ಏನು ಪ್ರಕಾಶ್ ಅವರೇ ಇವ್ರನ್ನೆಲ್ಲ ಇಟ್ಕೊಂಡು ಪಿಕ್ಚರ್ ಮಾಡ್ತಾ ಇದ್ದಾರೆ ಈ ಥರ ಹಂಗೆ ಹಿಂಗೆ. ನಾನೇನೋ ನೀವು ಒಂದೇ ಫಿನಿಕ್ಸ್ ಲೇಡಿ ಓರಿಯೆಂಟೆಡ್ ಅಂತ ಹೇಳಿದ್ರಿ, ನಾನು ಇಂಥ ಸಲ ಲೇಡಿ ಓರಿಯೆಂಟೆಡ್ ಪಿಕ್ಚರೇ ಮಾಡ್ತಾ ಇರೋದು ಅಂತೇಳಿ ಇನ್ವಿಟೇಷನ್ ಕೂಡ ತೊಗೊಂಡೋಗಿ ಕೊಟ್ಟೆ ಅವ್ರಿಗೆ. ಬಟ್ ಇವ್ರು ಮಾಡಿದ್ದು ಒಂದು ಪ್ರಚಾರಕ್ಕೋಸ್ಕರ ನನಗೆ ಅಲ್ಲಿ ಫೈನಾನ್ಸೇ ನಿಂತೋಯ್ತು. ಇವ್ರು ನಿಂತ್ಕೊಂಡು ಮಾಡ್ತಿದ್ದೀರಿ ಅಂತ ಹೀರೋ ಆಗಿ ಅಂತೇಳಿ. ಸೊ ಇದು ನಾನು ಹೇಳಿದೆ, ಇವೆಲ್ಲ ನಿಲ್ಲಿಸಿ, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು ಅಂತೇಳಿ. ಸೊ ಇದು ಶೂಟಿಂಗ್ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಕೈಲಿ ಆಗಿದ್ದು ಶಕ್ತಿನ ನಾವು ಸಿನಿಮಾ ದುಡ್ಡಾಗಿ ನಮ್ಮ ಸ್ನೇಹಿತರ ಹತ್ರ ಮತ್ತು ನಮ್ಮ ಮಿಸ್ಸಸ್ಸು ಬೇರೆಯವ್ರ ಕಡೆ ಎಲ್ಲ ಕೊಡಿಸಿದ್ದಾರೆ, ಅದೆಲ್ಲ ಹಾಕಿ ಮಾಡ್ತಾಯಿದ್ವಿ. ಮಧ್ಯದಲ್ಲಿ ನನಗೆ ವಾಸುದೇವ್ ರೆಡ್ಡಿ ಅವ್ರು ಬಂದು, ನಾನು ಮಾಡಿಕೊಡ್ತೀನಿ ನಿಮಗೆ ಪಿಕ್ಚರ್ನ, ನಿಮಗೇನು ಫೈನಾನ್ಸ್ ಬೇಕು ಹೇಳಿ ಅಂತ. ನಿರಂಜನ್ ಅವ್ರ ಜಾಗಕ್ಕೆ ಅವ್ರು ಬಂದು ತುಂಬ ಚೆನ್ನಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಎಲ್ಲ ರೀತಿಯಿಂದಲೂ ನಮ್ಗೆ ಆ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಸಹಾಯ ಮಾಡಿದ್ದಾರೆ ಅವರು ಅಲ್ಲೆಲ್ಲೇ ದೇವಸ್ಥಾನದ ದುಡ್ಡು ಇರ್ಬೋದು ಮತ್ತು ಬೇರೆ ಹತ್ರನೂ ಕಾಸು ಇಸ್ಕೊಂಡು ಬಂದು ನಮಗೆ ಕೊಟ್ಟಿದ್ದಾರೆ. ಅವ್ರೇನು ಕೊಟ್ಟಿದ್ದಾರೆ, ಅಕೌಂಟಲ್ಲೇ ಕೊಟ್ಟಿದ್ದಾರೆ. ಅವರು ಒಂದು ಕೈಯಲ್ಲಿ ಕ್ಯಾಶ್ ತೊಗೊಂಡಿದ್ದಲ್ಲ, ಎಲ್ಲನೂ ಆಲ್ಮೋಸ್ಟ್ ಅಲ್ಲೆಲ್ಲ ಅಕೌಂಟಲ್ಲಿ ಕೊಟ್ಟಿದ್ದಾರೆ. ನಮ್ಮ ಹತ್ರನೂ ಲೀಸ್ಟ್ ಇದೆ, ಏನಾಗಿದೆ ನಮ್ಮ ಹತ್ರನೂ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಇತ್ತೀಚೆಗೆ ನಾನು ಇನ್ನೂ ಒಂದ್ಸಲಿ ಅವರು ಭಾಸ್ಕರ್ ಅವರು ನಾನು ಹೀರೋ ಈ ಸಿನಿಮಾಗೆ ಅಂತೇಳಿ ಅವರೇ ಪಬ್ಲಿಸಿಟಿ ಮಾಡಿಕೊಂಡು ಅವರೇ ಇದೆಲ್ಲ ಡಿಸೈನರ್ ಹತ್ರ ಎಲ್ಲ ಮಾಡಿಸ್ಕೊಂಡು ಹಾಕ್ತಾಯಿದ್ರು. ನಾನು ಹೇಳಿದೆ, ಇವೆಲ್ಲ ತುಂಬ ತಪ್ಪು, ಇದೆಲ್ಲ ಮಾಡಬೇಡಿ, ಸಿನಿಮಾಗೆ ದೊಡ್ಡ ಎಫೆಕ್ಟ್ ಆಗುತ್ತೆ. ನಾನು ಆ್ಯಕ್ಚುಲಿ ಕಲರ್ಸಲ್ಲಿ ನಮ್ಮ ಸ್ನೇಹಿತರ ಹತ್ರ ಈ ಸಿನಿಮಾ ಮಾಡೋದಕ್ಕೆ OTT ಆಗಲಿ ಮತ್ತು ನಮ್ಮ ಕನ್ನಡ ಚಾನಲ್ ಆಗಿರ್ಬೋದು ಮಾತಾಡಿದ್ದೀನಿ. ಅವ್ರು 25 ಒಳಗಡೆ ನಾವು ಖಂಡಿತ ಮಾಡಿಕೊಡ್ತೀವಿ ಓಂ ಪ್ರಕಾಶ್ ಅವರು ಅಂತ ಪಾಪ ಅವರು ಹೇಳಿದರು. ಮತ್ತು ನನಗೆ KVN ಡಿಸ್ಟ್ರಿಬ್ಯೂಟರ್ ನಮ್ಮ ನವೀನ್ ಮನು ಗಂಗಾಧರ್ ಅಂತ, ಅವರೇ ಎಲ್ಲ ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು. ನಾನು ಅವ್ರಿಗೂ ಹೇಳಿದ್ದೆ, ಸರ್ ಈ ಥರ ನಮ್ಮ ಸಿನಿಮಾನ ಮಾಡಿಕೊಡಿ, ತುಂಬ ಅವ್ರು ನನ್ನ ಕಂಡ್ರೆ ತುಂಬ ಇಷ್ಟ. ಅವ್ರ ಸಿನಿಮಾ ನಾನು ಡೈರೆಕ್ಟ್ ಮಾಡಿದ್ದೀನಿ, ಚಂದ್ರಲೇಖ ಅಂತೇಳಿ. ಮಾಡ್ತೀನಿ ಹೇಳಿ ಓಂ ಪ್ರಕಾಶ್ ಆಗಿ, ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಇದೆಲ್ಲ ಇಟ್ಕೊಂಡು ಹೋರಾಟ ಮಾಡ್ತಿದ್ದೀನಿ ನಮ್ಮ ಸಿನಿಮಾ ಹೊರಗಡೆ ತರಬೇಕು ಅಂತ. ಅಷ್ಟರಲ್ಲಿ ಈ ಮನುಷ್ಯ ನೀವು ಹೀರೋ ಆಗಿ ಈ ಥರ ಎಲ್ಲ ಮಾಡಬೇಡಿ, ಈ ಥರ ಅಪಪ್ರಚಾರ ಮಾಡ್ಕೊಡೋದೆಲ್ಲ ಮಾಡಬೇಡಿ, ನಾನು ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಹೀರೋ ಅಂತ ನಾನು ಯಾವತ್ತೂ ಹೇಳಿದನೂ ಅಲ್ಲ, ಮಾಧ್ಯಮದಲ್ಲೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ, ನೀವು ಹಿಂಗೆ ಹೇಳ್ತೀರಾ ಇದನ್ನು ಅಂತೇಳಿ ಸ್ವಲ್ಪ ಖಾರವಾಗಿ ಮಾತಾಡಿದ್ದಕ್ಕೆ ಆ ಮನುಷ್ಯ ಈ ಥರ ಪ್ರಾಪಗಂಡ ಮಾಡಿಕೊಂಡು ಎಲ್ಲನೂ ಒಟ್ಟುಗೂಡಿಸ್ಕೊಂಡು ತನ್ನ ಕೈಲಿ ಹಾಕ್ಕೊಂಡು ಈ ಥರ ಪ್ರಾಪಗಂಡ ಮಾಡ್ತಿದ್ದೆ. ನೀವೇ ಕೊಡಬೇಕಾದ ಬೆಲೆ ಅದು ನಾನು ನಿಮ್ಮ ಹತ್ರ ಹೆಂಗೆ ತೊಗೋಬೇಕು ಅಂತ ನನಗೆ ಗೊತ್ತು, ನಾನು ತೊಗೊಳ್ತೀನಿ. ಸರ್, ಈಗ ಹಣಕಾಸಿನ ವಿಚಾರಕ್ಕೆ ಮಾತ್ರ ನಿಮ್ಮ ಮಧ್ಯೆ ಮನಸ್ತಾಪ ಶುರುವಾಗಿರೋದಾ, ಬೇರೆ ಏನಾದ್ರು ಕಾರಣ ಇದೆಯಾ ಅಂತ? ಇದೇ ಕಾರಣ ಸರ್, ನಾನು ಅವ್ರಿಗೆ ಹೀರೋ ಅಂತ ಪ್ರಮೋಟ್ ಮಾಡಲಿಲ್ಲ ಅನ್ನೋದೇ ಒಂದು ಕಾರಣ ಅಷ್ಟೇ. ನಾನು ಹೆಂಗೆ ಸರ್ ಅವ್ರನ್ನ ಹೀರೋ ಅಂತ ಪ್ರಮೋಟ್ ಮಾಡಲಿ, ನಾನು ಎಲ್ಲೂ ಹೇಳಿಲ್ಲ, ಯಾವ ಚಾನಲಲ್ಲೂ ಹೇಳಿಲ್ಲ, ಸೋಷಿಯಲ್ ಮೀಡಿಯಾ ಕೂಡ ಹೇಳಿಲ್ಲ. ನಾನು ಹೇಳಲ್ಲ. ಇದಕ್ಕೆ ಹೀರೋ ಮತ್ತು ಹೀರೋಯಿನ್ ನಿಮ್ಗೆ ರತ್ನಾಕರ್ ಅವರೇ ಮಾಡೋದು. ನಾನು ಯಾವುದೇ ಕಾರಣಕ್ಕೂ ನನ್ನ ಜನ್ಮದಲ್ಲಿ ನೀವು ಹೀರೋ ಅಂತ ನಾನು ಅನೌನ್ಸ್ ಮಾಡಲ್ಲ. ಇದು ಎಲ್ಲಿ ಬೇಕಾದ್ರೆ ಹೋಗಿ ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ, ಅಂದರೆ ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೀನಿ. ಆಮೇಲೆ ನೀವು ಕಂಪ್ಲೇಂಟ್ ಮಾಡ್ತಿದ್ದೀರಾ, ಬೇರೆಯವ್ರಿಗೂ ಕಂಪ್ಲೇಂಟ್ ಹೋಗ್ತಿದೆ, ಮಾಡಿ. ನಾನೇ ಹೇಳಿದ್ದೀನಿ, ಮಾಡಿ, ಎಲ್ಲಿ ಬೇಕಾದ್ರೂ ಮಾಡಿ, ನಿಮಗೆ ದುಡ್ಡು ಸಿಗುತ್ತೆ ಅನ್ನೋದಾದರೆ ನಿಮ್ಮ ಸೇಫ್ಟಿಗೋಸ್ಕರ ಏನು ಬೇಕಾದ್ರೂ ಮಾಡಿ. ನಾನು ನಿಮಗೆ ಧಮಕಿ ಹಾಕೋದು ಅವೆಲ್ಲ ನನ್ನ ಜಾಯಮಾನದಲ್ಲಿ ಬಂದಿಲ್ಲ ಸರ್. ಆಮೇಲೆ ನಾವು ಇನ್ನೊಬ್ಬರ ತಪ್ಪಾಗಿ ಮಾತಾಡಿದ್ರೆ ತಪ್ಪು ಸರ್, ನಾನು ಹಂಗೆಲ್ಲ ಮಾತಾಡೋದು. ಸರ್, ಈಗ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.